ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಲೇಖಕ ಇತಿಹಾಸಕಾರ ಸಂದೀಪ್ ಬಾಲಕೃಷ್ಣ ಅವರು. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ನಿರೂಪಕಿ ಸ್ಮಿತಾ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮತ್ತೊಮ್ಮೆ. ಹಾಗೆ ಧನ್ಯವಾದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರೋದಕ್ಕೆ, ಹಾಗೆ ಇಲ್ಲಿ ಕಾರ್ಯಕ್ರಮದ ಭಾಗವಾಗಿರೋದಕ್ಕೆ. ಇತಿಹಾಸ ಬಹುಶಃ ಸಂದೀಪ್ ಸರ್ ಕೂಡ ಇದನ್ನು ಒಪ್ತಾರೆ. ಇತಿಹಾಸ ಅನ್ನೋ ಆ ಸಬ್ಜೆಕ್ಟೇ ಅಂಥದ್ದು. ಈ ಪ್ರಪಂಚ ಅನ್ನೋದು ಯಾವತ್ ಶುರುವಾಯಿತು ಅವತ್ತಿನಿಂದ ಈ ನಿಮಿಷದ ಹಿಂದಿನ ನಿಮಿಷದವರೆಗೆ ಎಲ್ಲವೂ ಕೂಡ ಇತಿಹಾಸನೇ. ಹಾಗೆ ಅದರ ವ್ಯಾಪ್ತಿ ಕೂಡ ಬಹಳಷ್ಟು ಅಗಾಧವಾದದ್ದು. ಹಾಗಾಗಿ ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ಇದನ್ನ ಹಿಡಿದಿಡೋದು ಹೇಗೆ? ಅದರಲ್ಲೂ ಸಂದೀಪ್ ಬಾಲಕೃಷ್ಣ ಸರ್ ಅಂತ ಒಂದು ಅಗಾಧವಾದ ಸಂಪತ್ತೇ ನಮ್ಮ ಮುಂದಿರುವಾಗ ಅದನ್ನ ಅರ್ಧ ಗಂಟೆಗೆ ಲಿಮಿಟ್ ಮಾಡೋದು ಹೇಗೆ ಅನ್ನೋ ಗೊಂದಲದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀನಿ. ಸರ್, ಪ್ರಸ್ತುತ ದಿನಮಾನದಲ್ಲಿ ಆಗ್ತಾ ಇರುವ ಚರ್ಚೆಯೇ ನನ್ನ ಮೊದಲ ಪ್ರಶ್ನೆ. ಅಂದ್ರೆ ಈ ನೆಲವನ್ನ ಹಾಗೆ ಇಲ್ಲಿನ ಜಲವನ್ನ ತಾಯಿ ಅಂತ ಹೇಳಿ ಭಾವಿಸುವ, ಪೂಜಿಸುವ ಆ ಪ್ರವೃತ್ತಿ ನಮಗ್ ಹೊಸದಲ್ಲ. ಅದು ಕೇವಲ ಕನ್ನಡ ನಾಡಿಗೆ ಸೀಮಿತವಾದದ್ದಲ್ಲ, ಇಡೀ ಭಾರತವೇ ಆ ದೃಷ್ಟಿಯಲ್ಲಿ ನೋಡುವಂಥದ್ದು. ಆದ್ರೆ ಇತ್ತೀಚೆಗೆ ಭುವನೇಶ್ವರಿಯನ್ನ ಕನ್ನಡದ ತಾಯಿ ಅಂತ ಒಪ್ಪೋ ವಿಚಾರ ವಿವಾದ ಆಗ್ಬಿಟ್ಟಿದೆ. ಅಂದ್ರೆ ಇದು ಹೊಸದಾ ಸರ್? ಅಂದ್ರೆ ಒಂದು ಭಾಷೆಯನ್ನ ತಾಯಿಯಾಗಿ ಪೂಜಿಸೋದು ಯಾರಿಗಾದ್ರೂ ಅಡ್ಡಿ ಆಗಬೇಕಾ? ಭಾಷೆಯನ್ನ ಕಲೀಲಿಕ್ಕೆ, ಭಾಷೆಯನ್ನ ತನ್ನದಾಗಿಸ್ಕೊಳ್ಳಿಕ್ಕೆ ಅಡ್ಡಿ ಆಗ್ಬೇಕಾ? ಇತಿಹಾಸ ಏನ್ ಹೇಳುತ್ತೆ ಈ ಬಗ್ಗೆ? ಎಲ್ಲರೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸಂಸ್ಥೆಯವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಈಗ ನೀವು ವಸ್ತುತಃ ಒಂದು 4-5 ಪ್ರಶ್ನೆ ಒಂದೇ ಪ್ರಶ್ನೆಯಲ್ಲಿ ಕೇಳಿದ್ದೀರಾ. ಕೊನೆಯಿಂದ ಮೊದಲು ಮಾಡೋಣ. ಅಂದ್ರೆ ಭಾಷೆ ಯಾರಿಗಾರ ಸಮಸ್ಯೆ ಆಗ್ಬೇಕಾ? ನಮ್ಮ ಭಾಷೆನ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಇದನ್ನೆಲ್ಲ ಈ ಎಳೆಗಳಿಟ್ಕೊಂಡು ಒಂದೊಂದಾಗಿ ಯಾವ ರೀತಿ ಅದನ್ನ ಬಿಡಿಸಬಹುದು ಅಂತ ನೋಡೋಣ. ಮುಖ್ಯವಾಗಿ ನಮ್ಮ ಪರಂಪರೆಯಲ್ಲಿ ಭಾಷೆನ, ಲ್ಯಾಂಗ್ವೇಜ್ ಅಂತಾರಲ್ಲ, ಭಾಷೆನ ಅದಕ್ಕೆ ಭಾಷಾ ಅಂತ ಕರೀತಾರೆ. ಸ್ತ್ರೀತ್ವದ ಆರೋಪಣೆ ಮಾಡಿದೆ ನಮ್ಮ ಭಾಷೆಯಲ್ಲಿ. ಸೊ ನಮ್ಮ ಲ್ಯಾಂಗ್ವೇಜ್ ಅಥವಾ ಭಾಷೆ ಅನ್ನಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ವಾಣಿ, ವಾಕು. ಸೊ ಭಾಷಾ ಅನ್ನೋದು ಆಕಾರ ಅಂತ ಸ್ತ್ರೀಲಿಂಗ ರೂಪ. ಸೊ ಭಾಷೆಯ ಅಧಿದೇವತೆ ನಮ್ಮಲ್ಲಿ ಸರಸ್ವತಿ ಇನ್ನೂ ಒಂದು ಹೆಸರು ಶಾರದೆ. ಆಯ್ತಾ? ಹೀಗೆ. ಸೊ ಕಾಶ್ಮೀರಕ್ಕೆ ನೀವಲ್ಲಿ ಹೋದ್ರೆ ಶಾರದಾ ಪೀಠ ಇದೆ, ಅಲ್ಲಿಂದ ಡೈರೆಕ್ಟ್ ಕನೆಕ್ಷನ್ ಶೃಂಗೇರಿ ಶಾರದಾ ಪೀಠ ಇದೆ. ಸೊ ಹೀಗೆ ಒಂದು ಸ್ತ್ರೀತ್ವದ ಆರೋಪಣೆ ಮಾಡಿದ್ದಾರೆ. ಭಾಷೆ ಅನ್ನೋದು ತಾಯಿಗೆ ಸಮಾನ ಅಂತ. ಅದಕ್ಕೆ ನಮ್ಮಲ್ಲಿ ನೋಡಿ ತಾಯಿನಾಡು, ತಾಯಿ ನುಡಿ, ತಾಯಿ ಭಾಷೆ, ಅರಿಸಮಾಸ, ಬಟ್ ತಾಯಿ ಭಾಷೆ ಅಂತ ಎರಡು ಈ ತರ ಹೇಳ್ತಾರೆ. ಮಾತೃಭಾಷೆ ಹೀಗೆಲ್ಲ ಹೇಳುವಂತ ಒಂದಿದೆ. ಸೊ ಇನ್ನೂ ಒಂದು ಮೂಲ ಹೇಳಬೇಕು ಅಂದ್ರೆ ಗೀಹಿ ಅಂತ ಕರೀತಾರೆ. ಸೊ ಗೀಹಿ ಅನ್ನೋ ಧಾತುವಿಂದ ಗೀರ್ವಾಣ ಬರುತ್ತೆ, ಗೀತೆ ಬರುತ್ತೆ. ಸೊ ಹೀಗಾಗಿ ಭಾಷೆಗೆ ಒಂದು ಹೆಣ್ತನ ಆರೋಪ, ಒಂದು ತಾಯಿತನ ಆರೋಪ ಮಾಡೋದ್ರಿಂದ ನೀವು ಭೂಮಿಗೂ ಕೂಡ ಅದನ್ನೇ ನೀವು ಹೇಳ್ತೀವಿ. ಯಾಕಂದ್ರೆ ಈಗ ಸರಸ್ವತಿ ಯಾರು? ಬ್ರಹ್ಮನ ಪತ್ನಿ ಅಲ್ವಾ? ಸೊ ಬ್ರಹ್ಮ ತಂದ್ರೆ ಅಂದ್ರೆ ಆಲೋಚನೆ, ಬಹಳ ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದ್ರೆ ಆಲೋಚನೆ ಬ್ರಹ್ಮ ಅಂದ್ರೆ ಆಲೋಚನೆ ಅಭಿವ್ಯಕ್ತಿ ಸರಸ್ವತಿ. ಸೊ ಹೀಗೆ ನಮ್ಮಲ್ಲಿ ಈ ತರ ಎಳೆಗಳೆಲ್ಲ ಹೋಗುತ್ತೆ. ಸೊ ಒಂದು ಸ್ತ್ರೀತ್ವ, ಮಾತೃತ್ವ ಅಂದ್ರೆ ದೇವಿ ಅನ್ನೋ ಇದಕ್ಕೂ ಬರುತ್ತೆ. ಸೊ ಸರಸ್ವತಿಗೆ ಅನೇಕ ರೂಪಗಳಿದ್ರೂ ಕೂಡ ಈ ಭಾಷೆಗೆ ಸ್ತ್ರೀಮೂರ್ತಿ ರೂಪ ಕೊಡಬೇಕು ಅಂದ್ರೆ ದೇವಿ ತತ್ವಕ್ಕೂ ನಾವು ಬರಬಹುದು. ದೊಡ್ಡ ಉದಾಹರಣೆ ತುಂಬಾ ದೂರ ಏನು ಹೋಗ್ಬೇಕಾಗಿಲ್ಲ. ಕಾಳಿದಾಸನ್ ನಾವು ಇಟ್ಕೊಳ್ಳೋಣ. ಹೆಸರಲ್ಲೇ ಕಾಳಿದಾಸ, ಕಾಳಿ ಮಾತೆಯ ದಾಸ. ಸೊ ಪ್ರಸಿದ್ಧವಾದ ಸಿನಿಮಾನು ಎಲ್ಲ ಬಂದಿದೆ, ಮತ್ತೆ ಭೋಜ ಪ್ರಬಂಧದೆಲ್ಲ ಬಂದಿದೆ. ಬೇಸಿಕಲಿ ಅವನು ಅನಕ್ಷರಸ್ಥ ಅಂತ ಒಂದು ಪ್ರಥೆ ಇದೆ, ಒಂದು ಕಥೆ ಇದೆ. ಅಲ್ಲಿ ಕಾಳಿ ಮಾತೆನ ತಪಸ್ ಮಾಡಿದ ಮೇಲೆ ಆತೆ ಅವನಿಗೆ ಜ್ಞಾನ ಪ್ರದಾನ, ವಿದ್ಯಾ ಪ್ರದಾನ ಕೊಟ್ಟು ಕೊನೆಗೆ ಅವನು ಕವಿಕುಲ ಗುರು ಅಂತ ಇವೆಲ್ಲ ಇದೆ. ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಲೇಖಕ ಇತಿಹಾಸಕಾರ ಸಂದೀಪ್ ಬಾಲಕೃಷ್ಣ ಅವರು. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ನಿರೂಪಕಿ ಸ್ಮಿತಾ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮತ್ತೊಮ್ಮೆ. ಹಾಗೆ ಧನ್ಯವಾದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರೋದಕ್ಕೆ, ಹಾಗೆ ಇಲ್ಲಿ ಕಾರ್ಯಕ್ರಮದ ಭಾಗವಾಗಿರೋದಕ್ಕೆ. ಇತಿಹಾಸ ಬಹುಶಃ ಸಂದೀಪ್ ಸರ್ ಕೂಡ ಇದನ್ನು ಒಪ್ತಾರೆ. ಇತಿಹಾಸ ಅನ್ನೋ ಆ ಸಬ್ಜೆಕ್ಟೇ ಅಂಥದ್ದು. ಈ ಪ್ರಪಂಚ ಅನ್ನೋದು ಯಾವತ್ ಶುರುವಾಯಿತು ಅವತ್ತಿನಿಂದ ಈ ನಿಮಿಷದ ಹಿಂದಿನ ನಿಮಿಷದವರೆಗೆ ಎಲ್ಲವೂ ಕೂಡ ಇತಿಹಾಸನೇ.
ಹಾಗೆ ಅದರ ವ್ಯಾಪ್ತಿ ಕೂಡ ಬಹಳಷ್ಟು ಅಗಾಧವಾದದ್ದು. ಹಾಗಾಗಿ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇದನ್ನ ಹಿಡಿದಿಡೋದು ಹೇಗೆ? ಅದರಲ್ಲೂ ಸಂದೀಪ್ ಬಾಲಕೃಷ್ಣ ಸರ್ ಅಂತ ಒಂದು ಅಗಾಧವಾದ ಸಂಪತ್ತೇ ನಮ್ಮ ಮುಂದಿರುವಾಗ ಅದನ್ನ ಅರ್ಧ ಗಂಟೆಗೆ ಲಿಮಿಟ್ ಮಾಡೋದು ಹೇಗೆ ಅನ್ನೋ ಗೊಂದಲದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀನಿ. ಸರ್, ಪ್ರಸ್ತುತ ದಿನಮಾನದಲ್ಲಿ ಆಗ್ತಾ ಇರುವ ಚರ್ಚೆಯೇ ನನ್ನ ಮೊದಲ ಪ್ರಶ್ನೆ. ಅಂದ್ರೆ ಈ ನೆಲವನ್ನ ಹಾಗೆ ಇಲ್ಲಿನ ಜಲವನ್ನ ತಾಯಿ ಅಂತ ಹೇಳಿ ಭಾವಿಸುವ, ಪೂಜಿಸುವ ಆ ಪ್ರವೃತ್ತಿ ನಮಗ್ ಹೊಸದಲ್ಲ. ಅದು ಕೇವಲ ಕನ್ನಡ ನಾಡಿಗೆ ಸೀಮಿತವಾದದ್ದಲ್ಲ, ಇಡೀ ಭಾರತವೇ ಆ ದೃಷ್ಟಿಯಲ್ಲಿ ನೋಡುವಂಥದ್ದು. ಆದ್ರೆ ಇತ್ತೀಚೆಗೆ ಭುವನೇಶ್ವರಿಯನ್ನ ಕನ್ನಡದ ತಾಯಿ ಅಂತ ಒಪ್ಪೋ ವಿಚಾರ ವಿವಾದ ಆಗ್ಬಿಟ್ಟಿದೆ. ಅಂದ್ರೆ ಇದು ಹೊಸದಾ ಸರ್? ಅಂದ್ರೆ ಒಂದು ಭಾಷೆಯನ್ನ ತಾಯಿಯಾಗಿ ಪೂಜಿಸೋದು ಯಾರಿಗಾದ್ರೂ ಅಡ್ಡಿ ಆಗಬೇಕಾ? ಭಾಷೆಯನ್ನ ಕಲೀಲಿಕ್ಕೆ, ಭಾಷೆಯನ್ನ ತನ್ನದಾಗಿಸ್ಕೊಳ್ಳಿಕ್ಕೆ ಅಡ್ಡಿ ಆಗ್ಬೇಕಾ? ಇತಿಹಾಸ ಏನ್ ಹೇಳುತ್ತೆ ಈ ಬಗ್ಗೆ? ಎಲ್ಲರೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸಂಸ್ಥೆಯವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಈಗ ನೀವು ವಸ್ತುತಃ ಒಂದು 4-5 ಪ್ರಶ್ನೆ ಒಂದೇ ಪ್ರಶ್ನೆಯಲ್ಲಿ ಕೇಳಿದ್ದೀರಾ. ಕೊನೆಯಿಂದ ಮೊದಲು ಮಾಡೋಣ. ಅಂದ್ರೆ ಭಾಷೆ ಯಾರಿಗಾರ ಸಮಸ್ಯೆ ಆಗ್ಬೇಕಾ, ನಮ್ಮ ಭಾಷೆನ ಪೂಜ್ಯ ಭಾವನೆಯಿಂದ ನೋಡ್ತಾರೆ, ಇದನ್ನೆಲ್ಲ ಈ ಎಳೆಗಳಿಟ್ಕೊಂಡು ಒಂದೊಂದಾಗೆ ಯಾವ ರೀತಿ ಅದನ್ನ ಬಿಡಿಸಬಹುದು ಅಂತ ನೋಡೋಣ. ಮುಖ್ಯವಾಗಿ ನಮ್ಮ ಪರಂಪರೆಯಲ್ಲಿ ಭಾಷೆನ, ಲ್ಯಾಂಗ್ವೇಜ್ ಅಂತಾರಲ್ಲ, ಭಾಷೆನ ಅದಕ್ಕೆ ಭಾಷಾ ಅಂತ ಕರೀತಾರೆ. ಸ್ತ್ರೀತ್ವದ ಆರೋಪಣೆ ಮಾಡಿದೆ ನಮ್ಮ ಭಾಷೆಯಲ್ಲಿ. ಸೊ ನಮ್ಮ ಲ್ಯಾಂಗ್ವೇಜ್ ಅಥವಾ ಭಾಷೆ ಅನ್ನಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ವಾಣಿ, ವಾಕು. ಸೊ ಭಾಷಾ ಅನ್ನೋದು ಆಕಾರ ಅಂತ ಸ್ತ್ರೀಲಿಂಗ ರೂಪ. ಸೊ ಭಾಷೆಯ ಅಧಿದೇವತೆ ನಮ್ಮಲ್ಲಿ ಸರಸ್ವತಿ. ಸರಸ್ವತಿ ಇನ್ನೂ ಒಂದು ಹೆಸರು ಶಾರದೆ. ಆಯ್ತಾ? ಹೀಗೆ. ಸೊ ಕಾಶ್ಮೀರಕ್ಕೆ ನೀವಲ್ಲಿ ಹೋದ್ರೆ ಶಾರದಾ ಪೀಠ ಇದೆ, ಅಲ್ಲಿಂದ ಡೈರೆಕ್ಟ್ ಕನೆಕ್ಷನ್ ಶೃಂಗೇರಿ ಶಾರದಾ ಪೀಠ ಇದೆ. ಸೊ ಹೀಗೆ ಒಂದು ಸ್ತ್ರೀತ್ವದ ಆರೋಪಣೆ ಮಾಡಿದ್ದಾರೆ. ಭಾಷೆ ಅನ್ನೋದು ತಾಯಿಗೆ ಸಮಾನ ಅಂತ. ಅದಕ್ಕೆ ನಮ್ಮಲ್ಲಿ ನೋಡಿ ತಾಯಿ ನಾಡು, ತಾಯಿ ನುಡಿ, ತಾಯಿ ಭಾಷೆ, ಅರಿಸಮಾಸ, ಬಟ್ ತಾಯಿ ಭಾಷೆ ಅಂತ ಎರಡು ಈ ತರ ಹೇಳ್ತಾರೆ. ಮಾತೃಭಾಷೆ ಹೀಗೆಲ್ಲ ಹೇಳುವಂತ ಒಂದಿದೆ. ಸೊ ಇನ್ನೂ ಒಂದು ಮೂಲ ಹೇಳಬೇಕು ಅಂದ್ರೆ ಗೀಹಿ ಅಂತ ಕರೀತಾರೆ. ಸೊ ಗೀಹಿ ಅನ್ನೋ ಧಾತುವಿಂದ ಗೀರ್ವಾಣ ಬರುತ್ತೆ, ಗೀತೆ ಬರುತ್ತೆ. ಸೊ ಹೀಗಾಗಿ ಭಾಷೆಗೆ ಒಂದು ಹೆಣ್ತನ ಆರೋಪ, ಒಂದು ತಾಯಿತನ ಆರೋಪ ಮಾಡೋದ್ರಿಂದ ನೀವು ಭೂಮಿಗೂ ಕೂಡ ಅದನ್ನೇ ನೀವು ಹೇಳ್ತೀವಿ. ಯಾಕಂದ್ರೆ ಈಗ ಸರಸ್ವತಿ ಯಾರು? ಬ್ರಹ್ಮನ ಪತ್ನಿ ಅಲ್ವಾ? ಸೊ ಬ್ರಹ್ಮ ತಂದ್ರೆ ಅಂದ್ರೆ ಆಲೋಚನೆ, ಬಹಳ ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದ್ರೆ ಆಲೋಚನೆ ಬ್ರಹ್ಮ ಅಂದ್ರೆ ಆಲೋಚನೆ ಅಭಿವ್ಯಕ್ತಿ ಸರಸ್ವತಿ. ಸೊ ಹೀಗೆ ನಮ್ಮಲ್ಲಿ ಈ ತರ ಎಳೆಗಳೆಲ್ಲ ಹೋಗುತ್ತೆ. ಸೊ ಒಂದು ಸ್ತ್ರೀತ್ವ, ಮಾತೃತ್ವ ಅಂದ್ರೆ ದೇವಿ ಅನ್ನೋ ಇದಕ್ಕೂ ಬರುತ್ತೆ. ಸೊ ಸರಸ್ವತಿಗೆ ಅನೇಕ ರೂಪಗಳಿದ್ರೂ ಕೂಡ ಈ ಭಾಷೆಗೆ ಸ್ತ್ರೀಮೂರ್ತಿ ರೂಪ ಕೊಡಬೇಕು ಅಂದ್ರೆ ದೇವಿ ತತ್ವಕ್ಕೂ ನಾವು ಬರಬಹುದು. ದೊಡ್ಡ ಉದಾಹರಣೆ ತುಂಬಾ ದೂರ ಏನು ಹೋಗ್ಬೇಕಾಗಿಲ್ಲ. ಕಾಳಿದಾಸನ್ ನಾವು ಇಟ್ಕೊಳ್ಳೋಣ. ಹೆಸರಲ್ಲೇ ಕಾಳಿದಾಸ, ಕಾಳಿ ಮಾತೆಯ ದಾಸ. ಸೊ ಪ್ರಸಿದ್ಧವಾದ ಸಿನಿಮಾನು ಎಲ್ಲ ಬಂದಿದೆ, ಮತ್ತೆ ಭೋಜ ಪ್ರಬಂಧದೆಲ್ಲ ಬಂದಿದೆ. ಬೇಸಿಕಲಿ ಅವನು ಅನಕ್ಷರಸ್ಥ ಅಂತ ಒಂದು ಪ್ರಥೆ ಇದೆ, ಒಂದು ಕಥೆ ಇದೆ. ಅಲ್ಲಿ ಕಾಳಿ ಮಾತೆನ ತಪಸ್ ಮಾಡಿದ ಮೇಲೆ ಆತ ಅವನಿಗೆ ಜ್ಞಾನ ಪ್ರದಾನ, ವಿದ್ಯಾ ಪ್ರದಾನ ಕೊಟ್ಟು ಕೊನೆಗೆ ಅವನು ಕವಿಕುಲ ಗುರು ಅಂತ ಇವೆಲ್ಲ ಇದೆ.